नास्ति नारायणसमं न भूतं न भविष्यति एतेन सत्यवाक्येन सर्वार्थान् साधयाम्यहम्। इदं भागवतं नाम यन्मे भगवतोदितं संग्रहोऽयं विभूतीनां तदेतद् विपुलीकुरु। चतुर्मुखः ब्रह्मा नारदम् एवम् उवाच। भगवता नारायणेन यद्भागवतमुदितं तदेव संग्रहरूपेण मयापि त्वां प्रति प्रतिपादितमस्ति। अत्र भगवतः विभूतीनां भगवतः यानि दिव्यानि जन्मानि कर्माणि च तेषां वर्णनम् अन्तर्भवति। अपेच भगवतः विभूतयः दिव्याः अवताराः तेषामपि वर्णनं समासेन कृतमस्ति। सर्वमेतद् व्यासं प्रति प्रतिपादय सोऽपि व्यासः तत् विपुलीकुरुताम् अस्य समस्तस्य प्रपञ्चस्य ಶ್ರೇಯಸೆ ಇತಿ ಆದಿದೇಶ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 51ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಈ 7ನೇ ಅಧ್ಯಾಯದಲ್ಲಿ ಭಗವಂತನ ಅನೇಕ ಅವತಾರಗಳು ಅದ್ರ ಬಗ್ಗೆ ಎಲ್ಲ ನೋಡಿದ್ದೇವೆ. ಭಾಗವತ ತಾತ್ಪರ್ಯ ಇದೆ. ಸುಮಾರು ಒಂದು ತಿಂಗಳ ಮೇಲೆ ನಾವು ಈ 7ನೇ ಸ್ಕಂದವನ್ನೇ ನೋಡಿದ್ದೇವೆ. ಅದರಲ್ಲಿ ಭಗವಂತನ ವಿಭೂತಿಗಳ ಸಂಗ್ರಹ ಇದೆ. ಈಗ ನಾವು ಇಷ್ಟು ದಿವಸ ನೋಡಿದ್ದು ಕೂಡ ಕೇವಲ ಸಂಗ್ರಹನೇ. ವಿಸ್ತಾರವಾಗಿ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಹೇಳಿದ್ದ, ಅದನ್ನ ನಾರದನಿಗೆ ಈ ಚತುರ್ಮುಖ ಬ್ರಹ್ಮ ಹೇಳಿದ. ಅವರೆಲ್ಲರೂ ಸಂಗ್ರಹ ರೂಪದಿಂದಲೇ ಹೇಳಿದ್ರು ಅಥವಾ ಸಂಗ್ರಹ ರೂಪದಿಂದಲೇ ಕೇಳಿದ್ರು ಕೂಡ ಕೇಳುವವರು ಹೇಳುವವರು ಬಹಳ ದೊಡ್ಡವರಾದ್ದರಿಂದ ಸ್ವಲ್ಪವೇ ಸಮಯದಲ್ಲಿ ಸ್ವಲ್ಪವೇ ಶಬ್ದಗಳಿಂದ ಮಹತ್ತಾದಂತಹ ಅರ್ಥವನ್ನು ಹೇಳಬಲ್ಲವರು. ಆ ಶಕ್ತಿ ಅವರಿಗಿರ್ತದೆ. ಆದರೆ ಚತುರ್ಮುಖ ಭಗವಂತನಿಂದ ಚತುರ್ಮುಖ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಂದ ನಾರದರಿಗೆ ಇದು ಬರಬೇಕು. ನಾರದರು ಹೋಗಿ ವೇದವ್ಯಾಸ ದೇವರಿಗೆ ಹೇಳಬೇಕು. ವೇದವ್ಯಾಸ ದೇವರು ಕೊನೆಯದಾಗಿ ಈ ಭಗವಂತನ ಕಥೆಯನ್ನು ವಿಸ್ತಾರವಾಗಿ ಜಗತ್ತಿಗೆ ಕೊಡಬೇಕಾಗಿದೆ. ಹೇಗೆ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಹೇಳಿದ, ಪರಮಾತ್ಮ ಹೇಗೆ ಚತುರ್ಮುಖ ಬ್ರಹ್ಮ ಹೇಗೆ ನಾರದನಿಗೆ ಸಂಕ್ಷಿಪ್ತವಾಗಿ ಹೇಳಿದ, ಹಾಗೆ ಸಂಕ್ಷಿಪ್ತವಾಗಿ ಹೇಳಿಬಿಟ್ರೆ ನಮ್ಮಂಥ ಪಾಮರರಿಗೆ ಅದು ಸಮಾಧಾನ ಕೊಡೋದಿಲ್ಲ. ಇವರಿಗೆ ಹೇಗೆ ಹೇಳಬೇಕೋ ಹಾಗೇ ಹೇಳಬೇಕು. ಅದನ್ನು ಸ್ವಯಂ ವೇದವ್ಯಾಸರೇ ಮಾಡಬೇಕು. ಕೊನೆಗೂ ಪರಮಾತ್ಮನಿಂದ ಇದು ಪ್ರಾರಂಭ ಕಂಡ ಮೇಲೆ ಪರಮಾತ್ಮನೇ ಮತ್ತೊಂದು ರೂಪದಿಂದ ಜಗತ್ತಿಗೆ ಅದನ್ನು ಕೊಡಬೇಕಾಯ್ತು. ಅದರಿಂದ ನೀನಿದನ್ನು ವಿಸ್ತಾರ ಮಾಡುವಂತ ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳುವುದರ ಅರ್ಥ ಏನು? ನೀನು ಇದನ್ನ ವೇದವ್ಯಾಸ ದೇವರಿಗೆ ಹೇಳು, ಅವರು ಅದನ್ನು ವಿಸ್ತಾರವಾಗಿ ಹೇಳಲಿ ಅಂತ ಅದರ ತಾತ್ಪರ್ಯ. ಇಲ್ಲಿ ವಿಭೂತಿ ಅಂತ ಶಬ್ದ ಇದೆ. ವಿಭೂತಿ ಅನ್ನೋ ಶಬ್ದಕ್ಕೆ 2 ಅರ್ಥ. ದಿವ್ಯಾಹ ವಿಭೂತಯ ಅಂತ ಭಗವದ್ಗೀತಾದಲ್ಲೂ ಬರ್ತಿರ್ತದೆ. ಒಂದು ವಿಭೂತಿ ಅಂದ್ರೆ ಭಗವಂತನ ಅನೇಕ ಅವತಾರಗಳು, ಮತ್ಸ್ಯಕೂರ್ಮ ಮೊದಲಾದ ಅವತಾರಗಳು ಒಂದು. ಇನ್ನೊಂದು ವಿಭೂತಿ ಅಂದ್ರೆ ಭಗವಂತನ ಮಹಿಮೆಗಳು. ಹೀಗೆ ಎರಡಕ್ಕೂ ಕೂಡ ವಿಭೂತಿ ಅನ್ನೋ ಶಬ್ದವನ್ನ ಬಳಸ್ತಾರೆ. ಇಲ್ಲಿ ನಾವೀಗಾಗಲೇ ಮತ್ಸ್ಯ ಕೂರ್ಮ ಮೊದಲಾದ ಅನೇಕ ಅವತಾರಗಳು ಅದ್ರ ಬಗ್ಗೆ ಎಲ್ಲ ನೋಡಿದ್ದೇವೆ. ಕಲ್ಕಿ ಅವತಾರದವರೆಗೆ ಎಲ್ಲವನ್ನು ಕೂಡ ನೋಡಿದ್ದೇವೆ. ಆದ್ರಿಂದ ವಿಭೂತಿ ಅಂದ್ರೆ, ಭೂತಿ ಅಂದ್ರೆ ಅಸ್ತಿತ್ವ ಅಂತ ಅರ್ಥ, ವಿಭೂತಿ ಅಂದ್ರೆ ವಿಶಿಷ್ಟವಾದ ಅಸ್ತಿತ್ವ ಅಂತ ಅರ್ಥ. ಆದ್ರಿಂದ ಭಗವಂತನ ಅವತಾರಗಳು ಸರಿಯೇ, ಭಗವಂತನ ಮಹಿಮೆಗಳು ಸರಿಯೇ, ಎರಡನ್ನೂ ವಿಭೂತಿ ಅಂತ ಹೇಳ್ತಾರೆ. ಹೇಗೆ ಅದನ್ನು ವರ್ಣನೆ ಮಾಡಬೇಕು? ವ್ಯಾಸರು ಕೊನೆಯದಾಗ ಅದನ್ನು ಮಾಡಬೇಕು. ವ್ಯಾಸರಿಗೆ ಹೋಗಿ ನಾರದರು ಹೇಳಬೇಕು. ಹೇಗೆ ಅಂದ್ರೆ, ಯಥಾ ಹರವು ಭಗವತಿ ನೃಣಾಂ ಭಕ್ತಿರ್ ಭವಿಷ್ಯತಿ ಸರ್ವಾತ್ಮನಿ ಅಖಿಲಾಧಾರೆ ಇತಿ ಸಂಕಲ್ಪೆ ವರ್ಣಯ. ಈ ಭಾಗವತವನ್ನು ಕೇಳಿದ ಮಾತ್ರದಿಂದ ಜನಸಾಮಾನ್ಯರಿಗಾದವರಿಗೂ ಕೂಡ ಭಕ್ತಿ ಬರಬೇಕು ಭಗವಂತನಲ್ಲಿ. ಆ ಥರ ಅದನ್ನು ಮುಂದೆ ಮಾಡಬೇಕಾಗಿದೆ. ಭಗವಂತನ ಬಗ್ಗೆ ಭಕ್ತಿ ಬರಬೇಕು. ಎಂಥವನು ಭಗವಂತ ಅಂದ್ರೆ ಸರ್ವಾತ್ಮನಿ ಅಖಿಲಾಧಾರೆ, ಸಮಸ್ತ ಪ್ರಪಂಚಕ್ಕೂ ಅವನ ಆಧಾರ ಮತ್ತು ಸರ್ವಾತ್ಮ, ಎಲ್ಲರ ಅಂತರ್ಯಾಮಿ ಕೂಡ ಹೌದು. ಅಂಥ ಭಗವಂತನ ಬಗ್ಗೆ ಭಕ್ತಿ ಬರಬೇಕಾಗಿದೆ. ಅದರ ದೃಷ್ಟಿಕೋನ ಒಟ್ಟಾರೆ ಸಮಸ್ತ ಪ್ರಪಂಚದಲ್ಲಿಯೂ ಭಗವಂತನನ್ನ ಜಡಗಳಲ್ಲಿ, ಚೇತನಗಳಲ್ಲಿ, ಸ್ಥಾವರಗಳಲ್ಲಿ, ಜಂಗಮಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಭಗವಂತನನ್ನು ಕಾಣುವಂಥ ಭಕ್ತಿ ಬರಬೇಕಾಗಿದೆ. ಅದನ್ನು ಮುಂದೆ ಭಾಗವತದಲ್ಲಿ ಹೇಳ್ತಾರೆ. ಮನುಷ್ಯ ಹುಟ್ಟಿ ಬಂದ ಮೇಲೆ ಏರಬೇಕಾದ ಅತಿ ದೊಡ್ಡ ಎತ್ತರ ಅಂದ್ರೆ ಏನು?
ಎಲ್ಲ ಕಡೆಯೂ ಭಗವಂತನನ್ನು ಕಾಣುವುದು. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಪೃತಃ, ಮುಂದೆ ಭಾಗವತದಲ್ಲಿ ಒಂದು ಕಡೆ ಬರೋದು. ಒಂದು ದೊಡ್ಡ ಸ್ವಾರ್ಥ ಅಂದ್ರೆ ಅವನ ಸಂಕುಚಿತವಾದ ಸ್ವಾರ್ಥ ಅಂತ ಅರ್ಥ ಅಲ್ಲ. ಅವನು ಗಳಿಸಬೇಕಾದಂಥ ಒಂದು ದೊಡ್ಡ ಪ್ರಯೋಜನ ಏನು? ಏಕಾಂತ ಭಕ್ತಿರ್ ಗೋವಿಂದೆ ಯತ್ ಸರ್ವತ್ರ ತದೀಕ್ಷಣಂ. ಭಗವಂತನಲ್ಲಿ ಗಾಢವಾದ ಭಕ್ತಿ ಬರಬೇಕು. ಹಾಗೆ ಸರ್ವತ್ರ ಎಲ್ಲ ಕಡೆಯೂ ಅವನನ್ನು ಕಾಣುವಂಥ ದೃಷ್ಟಿಕೋನ ಬರಬೇಕು. ಅಂಥ ಭಕ್ತಿ ಬರಬೇಕಾದ್ರೆ ಅದು ಭಾಗವತದಿಂದ ಸಾಧ್ಯ. ಅದನ್ನ ನೀನು ವರ್ಣನೆ ಮಾಡುವಂತ ಚತುರ್ಮುಖ ಬ್ರಹ್ಮ ನಾರದರಿಗೆ ಹೇಳ್ತಿದ್ದಾರೆ. ನೀನು ಮಾಡು ಅಂದ್ರೆ ನೀನು ಅದನ್ನ ವೇದವ್ಯಾಸ ದೇವರಿಗೆ ಹೋಗಿ ಹೇಳು. ಆ ವೇದವ್ಯಾಸ ದೇವರು ಅದನ್ನ ಜಗತ್ತಿಗೆ ಯಾವ ರೂಪದಲ್ಲಿ ಕೊಡಬೇಕೋ ಆ ರೂಪದಲ್ಲಿ ಕೊಡಲಿ. ಹೀಗದ್ರ ತಾತ್ಪರ್ಯ. ಯಾಕೆ ಹೀಗೆ? ಇಂಥ ಗ್ರಂಥದ ಅವಶ್ಯಕತೆ ಏನಿದೆ ಈ ಸಮಾಜಕ್ಕೆ ಅಂದ್ರೆ, ನೃಜನ್ಮನಿ ನತುಷ್ಯೇತ ಕಿಂ ಫಲಂ ಯಮನಶ್ವರೆ ಕೃಷ್ಣೇ ಯದ್ಯಪವರ್ಗೇಶೆ ಭಕ್ತಿ ಸ್ಯಾನ್ ನಾನಪಾಯಿನಿ. ನಮಗೆ ಮನುಷ್ಯ ಜನ್ಮ ಬಂದಿದೆ, ಹೌದು. ಮನುಷ್ಯ ಜನ್ಮ ಬಂದಿದೆ ಅಂತ ನಮ್ಮ ಬೆನ್ನು ನಾವೇ ತಟ್ಟಿಕೊಂಡ್ರೆ ಅದರಿಂದ ಏನು ಲಾಭ? ಪ್ರಾಣಿಗಳಿಗಿಂತ ನಾವು ಕೀಳಾಗಿ ಬದುಕಿದ್ರೆ ನಮಗೆ ಅದರಿಂದ ಏನೂ ಲಾಭ ಇಲ್ಲ. ನಮ್ಮಷ್ಟಕ್ಕೆ ನಾವೇ ಮನುಷ್ಯರಿಗಿಂತ ನಾವು ಎಲ್ಲ ಪ್ರಾಣಿಗಳಿಗಿಂತ ದೊಡ್ಡವರಿದ್ದೀವಿ ಅಂತ ಭಾವಿಸಿಕೊಂಡ್ರೆ, ಹಾಗೆ ನಾವು ತೃಪ್ತಿ ಪಟ್ಕೊಂಡ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಯಾಕೆಂದ್ರೆ ಯಮನಶ್ವರೆ, ಒಂದಲ್ಲ ಒಂದು ಕಾಲದಲ್ಲಿ ನಮ್ಮೆಲ್ಲರ ಸಂಬಂಧಗಳನ್ನು, ನಮ್ಮನ್ನು ಯಮ ಸೆಳೆದುಕೊಂಡು ಹೋಗ್ತಾನೆ. ನಮ್ಮನ್ನು ಒಬ್ಬರನ್ನು ಸೆಳೆದುಕೊಂಡು ಹೋದರೆ ಇನ್ನು ಉಳಿದವರಿಗೆಲ್ಲ ನಮ್ಮ ಜೊತೆಗಿರುವ ಸಂಬಂಧಗಳೆಲ್ಲ ಅಲ್ಲೇ ಭಗ್ನ ಆಗಿ ಹೋಗ್ತಾರೆ. ಹಾಗಾಗಿ ಜಗತ್ತನ್ನು ನಶ್ವರ ಅಂತ ಬೇರೆ ಬೇರೆ ಕಡೆ ಅನೇಕ ಕಡೆ ಹೇಳ್ತಿರ್ತಾರೆ. ಯಮನಶ್ವರ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯಮನ ಕಾರಣದಿಂದಾಗಿ ಇದು ನಶ್ವರ ಅಂತ. ಒಬ್ಬನನ್ನ ಯಮ ಸೆಳ್ಕೊಂಡು ಹೋದ್ರೆ ಅವನು ಯಾರೋ ಒಬ್ಬನಿಗೆ ಗಂಡ ಆಗಿರ್ತಾನೆ, ಇನ್ಯಾರೋ ಒಬ್ಬರಿಗೆ ಹೆಂಡತಿ ಆಗಿರ್ತಾಳೆ, ಮತ್ತೆ ಯಾರೋ ಒಬ್ಬರಿಗೆ ತಂದೆ ತಾಯಿ. ಅವನೊಬ್ಬ ಹೋದ್ರೆ ಕೆಲವು ಸಂಬಂಧಗಳೆಲ್ಲ ಭಗ್ನ ಆಗಿ ಹೋಗ್ತಾರೆ. ಅದಕ್ಕಾಗಿ ಈ ಜಗತ್ತನ್ನು ಯಮನಶ್ವರ ಅಂತ ಹೇಳೋದು. ಮತ್ತೆ ಅವನು ಸತ್ತು ಹೋದ್ರೆ ಅವನ ಸಂಪತ್ತು, ನಾವಿಲ್ಲಿರುವ ತನಕ ನಮ್ಮ ಸಂಪತ್ತು, ನಮ್ಮ ಮನೆ ಅನ್ನೋದಕ್ಕೆ ಅರ್ಥ. ನಾವೇ ಹೋದ ಮೇಲೆ ಅದು ನಮ್ಮ ಹೆಸರಿಂದ ಅದು ರಿಜಿಸ್ಟರ್ಡ್ ಆಗಿದ್ರೂ ಕೂಡ ಆ ಸಂಪತ್ತಿಗೆ ಏನು ಅರ್ಥನೂ ಇಲ್ಲ. ಹೀಗೆ ಯಮನ ಕಾರಣದಿಂದಾಗಿ, ಯಮ ಒಂದಲ್ಲ ಒಂದು ದಿವಸ ನಮ್ಮನ್ನು ಸೆಳ್ಕೊಂಡು ಹೋಗ್ತಾನೆ ಅನ್ನೋ ಕಾರಣಕ್ಕಾಗಿ ಈ ಜಗತ್ತು ನಶ್ವರ. ಅಂಥ ಜಗತ್ತಿನ ಬಗ್ಗೆ, ಅಂಥ ಜಗತ್ತಿನ ನಡುವೆ ನಾವಿದ್ದೇವೆ. ಅದರಿಂದ ನಮ್ಗೆ ಆಗಬೇಕಾದ ಫಲ ಏನು? ಕೃಷ್ಣೇ ಯದಿ ಅಪವರ್ಗೇಶೆ, ನಮಗೆ ಮುಕ್ತಿಯನ್ನು ಕೊಡುವವನು ಭಗವಂತ. ಅವನಲ್ಲಿ ಕೊನೆ ಇಲ್ಲದಂತಹ ಭಕ್ತಿ ಬರಬೇಕು ನಮಗೆ. ಅನೇಕ ಥರದ ಸಾಂಸಾರಿಕ ತಾಪತ್ರಯಗಳಿಂದ ನಾವು ಜರ್ಜರಿತರಾದರೂ ಕೂಡ ಎಂದೂ ಕುಸಿಯದೇ ಇರುವಂಥ ಭಕ್ತಿ ಬರಬೇಕು. ಇಷ್ಟೆಲ್ಲ ಮಾಡಿದೆ ದೇವರಿಗೆ, ಇದರಿಂದ ಏನು ಫಲ ಅಂತ ನಮ್ಮ ಮನಸ್ಸು ಯಾವುದೋ ಒಂದು ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಅದಕ್ಕೆ ಬಲಿ ಬಿದ್ದು ಭಕ್ತಿಯನ್ನೇ, ಭಗವಂತನ ಆರಾಧನೆಯನ್ನೇ ಮರುವ ಪರಿಸ್ಥಿತಿ ಬರಬಾರ್ದು. ಎಂದೂ ನಾಶಕ್ಕೊಳಗಾಗದೇ ಇರುವಂಥ, ಯಾವತ್ತೂ ಡೇಂಜರಿಗೆ ಒಳಗಾಗದೇ ಇರುವಂಥ ಭಕ್ತಿ ನಮಗೆ ಬರಬೇಕು. ಅದಿಲ್ಲದೆ ಹೋದರೆ ನೃಜನ್ಮನಿ ನತುಷ್ಯೇತ, ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಾವು ಸಂತೋಷ ಪಟ್ಟರೆ ಉಪಯೋಗ ಇಲ್ಲ. ಇಲ್ಲಿ ಇದೊಂದು ವ್ಯಾಕರಣದ ಅಂಶ ಗಮನಿಸಿರಿ. ನೃಜನ್ಮನಿ ನತುಷ್ಯೇತ, ನ ತುಷ್ಯೇತ ಅಂತ ಕರ್ಮಣಿ ಪ್ರಯೋಗ ಇದೆ. ಕರ್ಮಣಿ ಪ್ರಯೋಗದ ವಿಧಿಲಿಂಗ ಲಕಾರ ಇದೆ. ಕರ್ತರಿ ಪ್ರಯೋಗ ಆಗಿದ್ರೆ ಅಲ್ಲಿ ಸಾಮಾನ್ಯವಾಗಿ ಅದು ಯಾವ ಭಾಷೆಯಲ್ಲಿ ಆದರೂ ಅಷ್ಟೇ, ಕನ್ನಡದಲ್ಲಿ ಆದರೂ ಅಷ್ಟೇ, ಇಂಗ್ಲೀಷ್ನಲ್ಲಿ ಆದರೂ ಅಷ್ಟೇ, ಆಕ್ಟಿವ್ ವಾಯ್ಸ್ ಪ್ರಯೋಗ ಮಾಡಿದರೆ, ಕರ್ತರಿ ಪ್ರಯೋಗ ವಾಕ್ಯ ಪ್ರಯೋಗ ಮಾಡಿದರೆ ಅದಕ್ಕೊಂದು ಕರ್ತೃವನ್ನು ಹೇಳಿರ್ತಾರೆ. ಕರ್ಮಣಿ ಪ್ರಯೋಗವನ್ನು ಯಾಕೆ ಮಾಡ್ತಿರ್ತಾರೆ ಅಂದರೆ, ಕರ್ತೃವನ್ನು, ಒಬ್ಬ ಕರ್ತೃವನ್ನು ಹೇಳಬೇಕಾಗಿಲ್ಲ, ಸಂದರ್ಭಕ್ಕನುಗುಣವಾಗಿ ಯಾವ ಕರ್ತೃವನ್ನು ನೀವು ಇಟ್ಕೊಳ್ರಿ ಅನ್ನೋ ಕಾರಣಕ್ಕಾಗಿ ಹೇಳ್ತಿರ್ತಾರೆ. ಅದನ್ನು ಅನೇಕ ಸರಿ ನಾನು ಉದಾಹರಣೆಗಳ ಮೂಲಕ ಹೇಳಿದ್ದೇನೆ. ಈ ಒಂದು ಸಂಸ್ಥೆ ಇಂಥದ್ದೊಂದು ಪುಸ್ತಕವನ್ನು ಮುದ್ರಿಸಿತು, ಇದು ಆಕ್ಟಿವ್ ವಾಯ್ಸ್. ಈ ಪುಸ್ತಕ 1980ನೇ ಇಸ್ವಿಯಲ್ಲಿ ಮುದ್ರಿಸಲ್ಪಟ್ಟಿತು. ಪ್ಯಾಸಿವ್ ವಾಯ್ಸ್ ಪ್ರಯೋಗ ಮಾಡಿದಾಗ ಅದು ಯಾರು ಕರ್ತರು ಅಂತ ಹೇಳುವುದು ಮುಖ್ಯ ಅಲ್ಲ. ಪ್ರಸಂಗಕ್ಕನುಸಾರವಾಗಿ ಯಾರನ್ನಾದರೂ ತಗೊಳ್ರಿ, ಕೆಲಸ ಆಯಿತು ಅಂತ ಹೇಳೋದು ಮುಖ್ಯ. ಅದಕ್ಕಾಗಿ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1995 ಅಂತ ಹೀಗೆಲ್ಲ ಹೇಳಿದರೆ, ಎಸ್ಟಾಬ್ಲಿಷ್ಡ್ ಅನ್ನೋದು ಮುಖ್ಯ ಅಷ್ಟೇ, ಯಾವ ಕರ್ತೃ ಅನ್ನೋದು ಮುಖ್ಯ ಅಲ್ಲ. ಇಟ್ ಈಸ್ ಪ್ರಿಂಟೆಡ್ ಲಾಂಗ್ ಎಗೋ ಅಂತ ಹೇಳಿದರೆ ಅದು ಪ್ರಿಂಟೆಡ್ ಆಯಿತು ಅನ್ನೋದು ಮುಖ್ಯ ಅಷ್ಟೇ. ಈಗ ನೃಜನ್ಮನಿ ನತುಷ್ಯೇತ ಅಂತ ಶಬ್ದ ಇದೆಯಲ್ಲ, ಮನುಷ್ಯ ಜನ್ಮ ಬಂತು ಅಂತ ಸಂತೋಷ ಪಡಲ್ಪಡಬಾರದು ಅಂತ ಅದಕ್ಕೆ ಅರ್ಥ. ಯಾರಿಂದ ಸಂತೋಷ ಪಡಲ್ಪಡಬಾರದು ಅಂದರೆ, ಮನುಷ್ಯನಾಗಿ ಹುಟ್ಟಿದಂತಹ ನಾನೂ ಕೂಡ ಅದರಿಂದ ಸಂತೋಷ ಪಡಬಾರ್ದು. ಮನುಷ್ಯನಾಗಿ ಹುಟ್ಟುಬಿಟ್ಟೆ, ಬಹಳ ದೊಡ್ಡ ಕೆಲಸ ಮಾಡಿಬಿಟ್ಟೆ ಅಂತ ನಮ್ಮ ಬೆನ್ನು ನಾವು ತಟ್ಕೋಬಾರ್ದು. ಹುಟ್ಟಿಸಿದ ತಂದೆ ತಾಯಂದರು, ಬಂಧುಗಳು, ನಮಗೊಂದು ಮಗು ಹುಟ್ಟಿತು ಅಂತ ಭಾರಿ ಸಂಭ್ರಮದಿಂದ ಕುಣಿದಾಡುವುದರಲ್ಲೂ ಏನು ಅರ್ಥ ಇಲ್ಲ. ಅದಕ್ಕೆ ಬೇಕಾದ
ಅಧ್ಯಯನ ಇಲ್ಲದೆ ಹೋದರೆ, ಶಾಸ್ತ್ರದ ಭಕ್ತಿಯ ಒಂದು ಅಭ್ಯಾಸ ಇಲ್ಲದೆ ಹೋದರೆ, ಮನುಷ್ಯನಾಗಿ ನಾವು ಹುಟ್ಟಿದ್ದಕ್ಕೂ ಸಂತೋಷ ಪಡಬೇಕಾಗಿಲ್ಲ. ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿ, ಸಮಾಜ, ಬಂಧುಗಳು ಯಾರೂ ಕೂಡ ಇಂಥ ಒಂದು ಮಗು ಹುಟ್ಟಿತು ಅಂತ ಸಂಭ್ರಮ ಪಡುವುದರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಇನ್ನೂ ಕೆಲವು ಅರ್ಥಗಳನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ ಅಂತ ಕೃಷ್ಣಾಮತ್ ಮಹಾನವದಲ್ಲಿ ಬರೋ ಶ್ಲೋಕ. ನಿಮ್ಮ ವಂಶದಲ್ಲಿ ಒಂದು ಮಗು ಹುಟ್ಟಿದರೆ, ಆ ಮಗುವಿನ ಯೋಗ್ಯತೆ ಹಾಗಿದ್ರೆ ಪಿತೃಗಳು, ನಿಮ್ಮ ಗತಿಸಿದ ತಂದೆ ಕಡೆಯಿಂದ, ತಾಯಿ ಕಡೆಯಿಂದ, ಮತ್ತೆ ಅಗ್ನಿಶ್ವಾತ, ಬರಿಹಿಷತ ಮೊದಲಾದ ಪಿತೃಗಳು, ಯಮ, ಸೋಮ, ಕವ್ಯವಾಹನ ಮೊದಲಾದ ಪಿತೃಗಳು, ಅವರು ಆಸ್ಫೋಟಯಂತೆ ತೊಡೆ ತೋಳು ತಟ್ಟಿ ಸಂತೋಷ ಪಡ್ತಾರಂತೆ. ಇನ್ನೂ ಹೆಚ್ಚು ಸಂತೋಷ ಆದರೆ ಕುಣದಾಡೇ ಬಿಡ್ತಾರೆ. ಯಾಕೆಂದ್ರೆ ಒಬ್ಬ ಭಗವದ್ಭಕ್ತನ ಮನೆಯಲ್ಲಿ ಹುಟ್ಟಿದ, ಅವನು ತನ್ನ ನಡತೆಯಿಂದ, ತನ್ನ ನಡೆ ನುಡಿಯ ಮೂಲಕ ನಮ್ಮ ವಂಶವನ್ನು ಮುನ್ನಡೆಸ್ತಾನೆ, ನಮಗೊಂದು ಕೀರ್ತಿ ತರ್ತಾನೆ, ಸಂತೋಷ ಪಡ್ತಾರಂತ. ಅದರಿಂದ ಸಂತೋಷ ಯಾರು ಪಡ್ತಾರೆ ಅಂದ್ರೆ, ಸರಿಯಾದ ಜೀವನ ನಡೆಸಿದ್ರೆ, ಆಚಾರ ವಿಚಾರ ಸಂಪನ್ನವಾದ ಜೀವನ ನಡೆಸಿದ್ರೆ ಅದರಿಂದ ನಿನಗೂ ಸಂತೋಷ, ನಿನ್ನ ಹುಟ್ಟಿಸಿದ ತಂದೆ ತಾಯಿಗಳಿಗೆ ಸಂತೋಷ, ಪಿತೃಗಳಿಗೆ ಸಂತೋಷ, ಭಗವಂತನಿಗೂ ಸಂತೋಷ. ಅದಕ್ಕಾಗಿ ಹೀಗೆ ತರದ್ದು ಕರ್ಮಣಿ ಪ್ರಯೋಗ ಮಾಡಿದ್ದಾರೆ, ಪ್ಯಾಸಿವ್ ವಾಯ್ಸ್ ಪ್ರಯೋಗ ಮಾಡಿದ್ದಾರೆ. ಆಕ್ಟಿವ್ ವಾಯ್ಸ್ ಪ್ರಯೋಗ ಮಾಡಿದರೆ ಯಾರೋ ಒಬ್ಬರಿಗೆ ಸೀಮಿತ ಆಗ್ತಿತ್ತು. ಪ್ಯಾಸಿವ್ ವಾಯ್ಸ್ ಪ್ರಯೋಗ ಮಾಡುವ ಮೂಲಕ ಭಗವಂತ, ಪಿತೃದೇವತೆಗಳು, ನೀನು, ನಿನ್ನ ತಂದೆ ತಾಯಿ ಎಲ್ಲಿಗೂ ಕೂಡ ಇದೊಂದು ಸಂತೋಷ ಆಗ್ತದೆ, ಸರಿಯಾದ ರೀತಿಯಿಂದ ಬದುಕಿದ್ರೆ. ಬದುಕದೆ ಹೋದ್ರೆ ಅದರಿಂದ ಯಾವ ಲಾಭವೂ ಇಲ್ಲ. ಆ ಥರ ಜೀವನ ನಡೆಸಿದ್ರಿಂದ ಯಾವುದೇ ಲಾಭ ಇಲ್ಲ. ನೃಜನ್ಮನಿ ನತುಷ್ಯೇತ, ನೀವು ಸಂತೋಷ ಪಡುವುದಕ್ಕೆ ಅರ್ಥ ಇಲ್ಲ ಅಂತ ಹಾಗೊಂದು ಪ್ರಯೋಗ ಮಾಡಿದ್ದಾರೆ. ಕಿಂ ಫಲಂ ಯಮನಶ್ವರೇ, ಕಿಂ ಅಂತಿದೆಯಲ್ಲ, ಏನು ಫಲ ಅಂತ ಕ್ವೆಶ್ಚನ್ ಅಲ್ಲ ಅದು, ಏನೂ ಫಲ ಇಲ್ಲ ಅಂತ ಅಬ್ಜೆಕ್ಷನ್, ಅದು ಆಕ್ಷೇಪ. ಆಕ್ಷಿಪ್ಯತೆ ಕಿಮಿತ್ಯೇತತ್ ಯತಃ ಅಲ್ಪ ಫಲತ, ಸುಮ್ಮನೆ ನೆಗ್ಲಿಜಿಬಲ್ ಫಲ. ಹುಟ್ಟಿದ್ರಿ, ಏನೋ ಒಂದು ವಿದ್ಯಾಭ್ಯಾಸ ಮಾಡಿದ್ರಿ, ಮತ್ತೊಂದು ಏನೋ ಉದ್ಯೋಗ ಪಡ್ಕೊಂಡ್ರಿ, ಒಂದಿಷ್ಟು ದುಡ್ಡು ಗಳಿಸಿದ್ರಿ, ಮದುವೆ ಮಾಡ್ಕೊಂಡ್ರಿ, ಮಕ್ಕಳು ಮಾಡ್ಕೊಂಡ್ರಿ ಅಂದ್ರೆ ಬಹಳ ನೆಗ್ಲಿಜಿಬಲ್ ಫಲ ಆಯಿತು. ಅದರಿಂದ ಏನು ಸಂತೋಷ ಪಡಬೇಕಾದ ಸಂಗತಿ ಅಲ್ಲ ಅದು ಅಂತ ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣಿಸ್ತಾರೆ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ, ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ, ಯಾವ ವರ್ಣದಲ್ಲಿ ಹುಟ್ಟಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ ಅನ್ನೋದು ತಕ್ಕಂತೆ ಹೇಗೆ ಆಚಾರ ವಿಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮನುಷ್ಯನಿಗೆ ಟ್ರೈನಿಂಗ್ ಮಾಡ್ತಾರೆ. ಆ ಪ್ರಕಾರ ಅವನು ಮಾಡ್ತಾ ಹೋಗ್ತಾನೆ. ಏನು ದಾನ ಮಾಡಬೇಕು, ಯಾವ್ಯಾವ ಋತುಗಳಲ್ಲಿ ಏನೇನು ದಾನ ಮಾಡಬೇಕು, ಚಳಿಗಾಲದಲ್ಲಿ ಏನು ಮಾಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಪಿತೃಕಾರ್ಯ ನಡೆದಾಗ ಏನು ದಾನ ಮಾಡಬೇಕು, ಎಲ್ಲ ಕಡೆ ಶಾಸ್ತ್ರ ಇದೆ. ಬೇಕಾಷ್ಟು ತಪಸ್ಸು ಮಾಡಲಿಕ್ಕೆ ಶಾಸ್ತ್ರದ ಏನೇ ಬೇರೆ ಬೇರೆ ಥರ ತಪಸ್ಸು ಹೇಳಿದ್ದಾರೆ, ಅಧ್ಯಯನ ಹೇಳಿದ್ದಾರೆ. ಬೇಕಾಷ್ಟು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ದೇನೆ, ವ್ಯಾಕರಣ ತಿಳಿದಿದೆ. ಸರ್ವಾಘಗ್ನೋತ್ತಮ ಶ್ಲೋಕೆ ನಚೇತ್ ಭಕ್ತಿ ರಥೋಕ್ಷದೆ, ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡುವ ಭಗವಂತನಲ್ಲಿ ನಮ್ಮ ಪ್ರತ್ಯಕ್ಷದ ಮಿತಿಯಿಂದ ದೂರ ಇರುವ ಭಗವಂತ ಅಧೋಕ್ಷಜ ಅಂದರೆ, ಮತ್ತು ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡುವಂಥವನು. ಅಂತಹ ಭಗವಂತನಲ್ಲಿ ಭಕ್ತಿ ಮೂಡದೆ ಹೋದರೆ, ಭಕ್ತಿ ಮೂಡುವ ಪ್ರಯತ್ನನೇ ಶ್ರವಣ, ಮನನ, ಧ್ಯಾನ. ಅದು ಮಾಡದೆ ಹೋದರೆ ನೀವು ನಿಮ್ಮ ವರ್ಣಕ್ಕೆ ತಕ್ಕಂತೆ, ನಿಮ್ಮ ಆಶ್ರಮಕ್ಕೆ ತಕ್ಕಂತೆ ಅನೇಕ ಥರದ ಶಾರೀರಿಕ ಮಾನಸಿಕ ಕಷ್ಟಗಳನ್ನೆಲ್ಲ ಅನುಭವಿಸಿ ಅಷ್ಟೆಲ್ಲ ಕಷ್ಟಪಟ್ಟಿದ್ದರಿಂದ ಏನು ಉಪಯೋಗ? ಹಾಗಾದರೆ ನೀವು ಬೆಳಿಗ್ಗೆ ಎದ್ದು ಸ್ನಾನ, ಕಷ್ಟಪಟ್ಟು ಧರ್ಮಾಚರಣೆ, ವ್ರತ, ಉಪವಾಸ ಮಾಡಬಾರ್ದು ಅಂತಲ್ಲ. ಎಲ್ಲದರದಕ್ಕೂ ಫಲ ಏನಂದರೆ ಜ್ಞಾನ ಪಡೆಯುವುದೇ ಫಲ. ಭಗವದ್ಗೀತಾ ಅದನ್ನು ಹೇಳ್ತದೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಏನು ಕರ್ಮ ಮಾಡ್ತಿರಲ್ಲ ಆ ಎಲ್ಲ ಕರ್ಮದ ಫಲ ಜ್ಞಾನವನ್ನು ಪಡ್ಕೊಳ್ಳುವುದೇ. ಜ್ಞಾನವನ್ನು ಕೊಡದೇ ಹೋದರೆ ಆ ಕರ್ಮ ಮಾಡಿದ್ದೆಲ್ಲ ವ್ಯರ್ಥ ಅಂತ ಅದ್ರ ತಾತ್ಪರ್ಯ. ಮಯಾ ವರ್ಣಯತೋ ಮುಷ್ಯ ಈಶ್ವರಸ್ಯ ಅನುಮೋದತಃ ಶೃಣ್ವತಃ ಶ್ರದ್ಧೆಯ ನಿತ್ಯಂ ಮಾಯಾತ್ಮ ನಮುಷ್ಯತೆ. ಕೊನೆಯ ಶ್ಲೋಕ ಅದು ಆ 7ನೇ ಅಧ್ಯಾಯದಲ್ಲಿ. ಮಾಯಾಂ, ಭಗವಂತನ ಮಾಯೆಯನ್ನು ಇಲ್ಲಿವರೆಗೆ ನಾವು ಕೇಳಿದ್ದೆಲ್ಲ ಭಗವಂತನ ಮಾಯೆ. ಮಾಯೆ ಅಂದರೆ ಕಣ್ಕಟ್ಟಲ್ಲ, ಭಗವಂತನ ಮಹಿಮೆ. ಇದನ್ನ ಒಂದು ಕಡೆ ಒಂದು ಮನೆಯಲ್ಲಿ ಒಂದು ಮಠದಲ್ಲಿ ಕೂತು ಕೇಳಿದರೆ ಅದರಿಂದ 3 ಜನರಿಗೆ ಲಾಭ ಆಗ್ತದಂತ. ಅದು ಯಾರು ಅಂದರೆ ಹೇಳುವವನೊಬ್ಬ, ಇನ್ನೊಬ್ಬ ಕೇಳುವವನು, ಮತ್ತೊಬ್ಬ ಅನುಮೋದನೆ ಮಾಡುವವನು ಅಂತ. ಅನುಮೋದನೆ ಮಾಡುವುದು ಅಂದರೆ ಸಂಸ್ಕೃತದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವನು. ಹೇಳೋರೆಲ್ಲೋ ಇರ್ತಾರೆ, ಕೇಳುವವರು ಮತ್ತೆಲ್ಲೋ ಇರ್ತಾರೆ. ಅವ್ರನ್ನೆಲ್ಲ ಕರೆದು ಒಂದು ಕಡೆ ಕನ್ವೀನ್ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಹೇಳ್ತಾ ಇದ್ದಾಗ ಇದು ಚೆನ್ನಾಗಿದೆ, ಇನ್ನೊಂದ್ಸರಿ ಹೇಳಿ ಅಂತ ಅದನ್ನ ಅನುಮೋದನೆ ಮಾಡೋದು, ಒನ್ಸ್ ಮೋರ್ ಅಂತ ಅನ್ನೋದು, ಸಂತೋಷ ಪಡುವುದು ಏನಿದೆ, ಎನ್ಕರೇಜ್ ಮಾಡೋದು, ಇದಕ್ಕೆಲ್ಲ ಅನುಮೋದನೆ ಅಂತಾರೆ. ವರ್ಣನೆ ಮಾಡುವುದು ಅಂದರೆ ಹೇಳುವವ್ರ ಕೆಲಸ, ಶ್ರವಣ ಮಾಡುವುದು ಅಂದರೆ ಕೇಳುವವ್ರ ಕೆಲಸ,
ಅನುಮೋದನ ಅಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆ, ಅದಕ್ಕೆ ಬೇಕಾದ ಎನ್ಕರೇಜ್ಮೆಂಟ್, ಇದನ್ನೆಲ್ಲ ಮಾಡುವವರು ಅನುಮೋದಕರು. ಇದು ಭಗವಂತನ ಮಹಿಮಾ. ಇದನ್ನು ನಾವು ಕೇಳ್ತಾ ಇದ್ರೆ, ಷಣ್ವತಃ ಇದನ್ನು ಕೇಳ್ತಾ ಇದ್ರೆ, ನಮಗೆಲ್ರಿಗೂ ಹೇಳ್ತಾ ಇದ್ರೆ, ಅನುಮೋದನೆ ಮಾಡ್ತಾ ಇದ್ರೆ, ಈ ಒಂದು ಪ್ರವೃತ್ತಿ ಟೆಂಡೆನ್ಸಿ ಮುಂದುವರೆದ್ರೆ ಮಾಯೆಯ ಆತ್ಮ ನಮುಷ್ಯತೆ. ಭಗವಂತನ ಮಾಯೆ ನಮ್ಮನ್ನೆಲ್ಲ ಸೆಳೆದು ಈ ಜಗತ್ತಿನಲ್ಲಿ ಇಟ್ಟಿದೆಯಲ್ಲ, ನಾವು ಮೇಲೇರದಂತೆ ನಮ್ಮನ್ನು ಕೆಳಗೆದು ಅದು ಬಿಟ್ಟುಬಿಟ್ಟಿದೆ. ನಮಗೇನು ಮಾಡಬೇಕು ಅನ್ನೋ ಎಚ್ಚರವೇ ಇಲ್ಲ. ಅಂಥ ಮಾಯೆಗೆ ನಾವೀಗ ಸಿಲುಕಿ ಮೋಹಕ್ಕೆ ಹೊಂದಿದ್ದೀವಲ್ಲ, ಆ ಮೋಹ ನಮ್ಮನ್ನು ಕವಿಯೋದಿಲ್ಲ. ನಾವು ಎಚ್ಚರದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ, ಮನುಷ್ಯ ಸನ್ಮಾರ್ಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅದರ ತಾತ್ಪರ್ಯ. ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯ ಅನುಮೋದತಃ. ಇನ್ನೊಂದು ಸುಮ್ಮನೆ ಪ್ರಾಸಂಗಿಕವಾಗಿ ಅರ್ಥ ಹೇಳ್ತೇನೆ. ಅನುಮೋದನೆ ಮಾಡುವವರು ಯಾರು? ನಾನು ಹೇಳಿದೆ, ಹೇಳುವವರೊಬ್ಬರು ಆಚಾರ್ಯರು, ಕೇಳುವವರು ಜನರು. ಅನುಮೋದನೆ ಮಾಡುವವರು ಅಂದರೆ ಆಚಾರ್ಯನ ಕರೆಸಿ ಅವ್ರಿಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾದ ವಾತಾವರಣ ಕಲ್ಪನೆ ಮಾಡುವವರಿಗೆ ಅನುಮೋದಕರು ಅಂತಾರೆ. ಅಲ್ಲಿ ಈಶ್ವರಸ್ಯ ಅನುಮೋದತಃ ಅಂತಿದೆಯಲ್ಲ, ಅದು ಅನ್ವಯ ಇದು ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಈಶ್ವರಸ್ಯ ಮಾಯಾಮ್, ಈಶ್ವರನ ಮಾಯೆ, ಈಶ್ವರಸ್ಯ ಅನುಮೋದತಃ. ಎರಡು ಕೂಡ ಅನ್ವಯ ಮಾಡಿದರೆ ಈಶ್ವರನ ಮಾಯೆಯನ್ನು ಒಬ್ಬ ಹೇಳಬೇಕು, ಕೆಲವರು ಕೇಳಬೇಕು. ಈಶ್ವರಸ್ಯ ಅನುಮೋದತಃ, ಈಶ್ವರ ಅದನ್ನು ಒಳಗೆ ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಮುಖ್ಯವಾಗಿ ನಮಗೆ ಹೇಳುವಂತೆ ನಿಮಗೆ ಕೇಳುವಂತೆ ಪ್ರೇರಣೆ ಮಾಡಿದವರು ಯಾರು? ಇನ್ಯಾರು? ಕೆಲವು ಸರಿ ಯಾವಾಗ ಮಾಡಬೇಕು ಅಂತಿರ್ತೇವೆ ಅವಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಮಾಡ್ತೀವಿ ಅಂತ ಅನ್ಕೊಂಡಿರ್ತೇವೆ ಅವಾಗ ಅನಿರೀಕ್ಷಿತವಾಗಿ ಹೇಳುವ ಯೋಗ ಬರ್ತಿರ್ತದೆ. ಹಾಗಾದ್ರೆ ಅನುಮೋದನೆ ಮಾಡಿದವನು ಯಾರು? ಕನ್ವಿನ್ ಮಾಡಿದವನು ಯಾರು? ಎನ್ಕರೇಜ್ ಮಾಡಿದವನು ಯಾರು? ಭಗವಂತನೇ. ಆದ್ರಿಂದ ಅವನ ಮಾಯೇನು ಒಬ್ಬ ಹೇಳಲಿಕ್ಕೆ ಸಾಧ್ಯ ಆಯ್ತು, ಒಬ್ಬ ಕೇಳಲಿಕ್ಕೆ ಸಾಧ್ಯ ಆಯ್ತು. ಆದ್ರಿಂದ ಅದೇ ಹೀಗೆ ಸಂಸ್ಕೃತದಲ್ಲಿ ಅದನ್ನು ನೀವು ಈಶ್ವರಸ್ಯ ಅನ್ನೋ ಶಬ್ದವನ್ನು ಈಶ್ವರಸ್ಯ ಮಾಯಾಮ್, ಈಶ್ವರನ ಮಾಯೆಯನ್ನ ಅನುಮೋದತಃ ಈಶ್ವರಸ್ಯ. ಸತಿ ಸಪ್ತಮಿ ಪ್ರಯೋಗ ಹೇಗೋ ಹಾಗೆ ಸತಿ ಷಷ್ಠಿ ಪ್ರಯೋಗ. ಈಶ್ವರನ್ ಕೇಳ್ತಾ ಇದ್ದಾಗ ಹೇಳ್ರಿ, ಕೇಳ್ರಿ. ನೀವು ನಡೀತದೆ ಅಂತಿದ್ರೆ ಒಂದ್ ಕಡೆ ನೀವು ಕುತ್ಕೊಂಡು ಹೇಳ್ತಿದ್ದೀರಿ ಅಂದ್ರೆ ಸುಮ್ಮನೆ ನೀವು ಹೇಳ್ತಿದ್ದೀರಿ, ಇನ್ನಿಬ್ರು ಕೇಳ್ತಿದ್ದಾರೆ ಅಂತಲ್ಲ. ಈಶ್ವರ ನಿಂತು ಹೇಳ್ತಿದ್ದಾನೆ ಒಳಗೆ, ಈಶ್ವರ ನಿಂತು ಕೇಳ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ನಮಗೆ ಈ ಮಾಯೆ ಬರೋದಿಲ್ಲ. ಇಲ್ಲದೆ ಹೋದ್ರೆ ಈಶ್ವರ ಇದನ್ನು ಹೇಳ್ತಿದ್ದಾನೆ, ಅವನ ಮಹಿಮೆ ಇದು ಅಂತ ಗೊತ್ತಿಲ್ಲದೆ ಹೋದ್ರೆ ನಾನು ಹೇಳಿದೆ ಅಂತ ನನಗೆ ಅಹಂಕಾರ ಬರ್ತದೆ, ನಾನು ಕೇಳಿದೆ ಅಂತ ನಿಮಗೆ ಅಹಂಕಾರ ಬಂದು ಇಬ್ರು ಹಾಳಾಗಿ ಹೋಗ್ತೇವೆ. ಈಶ್ವರನೇ ಇದನ್ನ ವ್ಯವಸ್ಥೆ ಮಾಡಿದ್ದಾನೆ, ಅವನೇ ಹೇಳಿದ್ದಾನೆ, ಅವನೇ ಕೇಳಿದ್ದಾನೆ, ನಮ್ಮನ್ನ ಅವನು ಆ ಮೂಲಕ ಅಪ್ಡೇಟ್ ಮಾಡಿದ್ದಾನೆ ಅಂತ ತಿಳ್ಕೊಂಡ್ರೆ ಅದರಿಂದ ನಮಗೆ ಈ ಸಂಸಾರದಲ್ಲಿ ಯಾವುದೇ ರೀತಿಯಾದ ಮೋಹ ಬರೋದಿಲ್ಲ ಅಂತ ಅದರ ಅರ್ಥ. ಅದರೊಂದಿಗೆ ಈ 2ನೇ ಸ್ಕಂದದ 7ನೇ ಅಧ್ಯಾಯದ 55ನೇಯ ಶ್ಲೋಕ ಸಮಾಪ್ತ ಆಗಿದೆ. ಇವತ್ತಿನ ಭಾಗನೂ ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.